ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಅರಮನೆ ಹತ್ರ ಬಂದಿದ್ದೀವಿ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ನಮ್ಮ ಹೆಮ್ಮೆ. ಆಲ್ಮೋಸ್ಟ್ ಬಂದಿದ್ದೀವಿ. ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ, ಅಂಬಾರಿ ಎಲ್ಲ ನೋಡೋಣ. ನಾವೆಲ್ಲ ಪ್ರೈಮರಿ ಸ್ಕೂಲ್ ಟ್ರಿಪ್ಪಲ್ಲೆಲ್ಲ ಇದ್ದಾಗ ಬಂದಿದ್ದು, ಅವಾಗ ಒಳಗಡೆ ಹೋಗಿದ್ದಿದ್ದು. ಅದು ಬಿಟ್ಟರೆ ಯೂಶಲಿ ಓಡಾಡುವಾಗ ರೋಡ್ ಸೈಡ್ ಇರುತ್ತಲ್ಲ, ಹಂಗೆ ನೋಡ್ಕೊಂಡು ಓಡಾಡಿದ್ವಿ. ಇವತ್ತು ತುಂಬ ವರ್ಷಗಳ ನಂತರ ಒಳಗಡೆ ಹೋಗೋಣ. ನಾನು ಒಳಗಡೆ ಹೋಗಿ ತುಂಬ ವರ್ಷ ಆಗಿತ್ತು, ಮೊನ್ನೆ ಬಂದಿದ್ವಿ. ಈಚೆ ನೋಡಿದ್ಗಳಲ್ಲಿ ಹೋಗಿ ಅದನ್ನೆಲ್ಲ ನೋಡಿದ್ದು. ಆಫ್ಟರ್ ಲಾಂಗ್ ಟೈಮ್ ಇವಾಗ ಹೋಗ್ತಿದ್ದೀವಿ. ನಾವಿವಾಗ ಟಿಕೆಟ್ ಕೌಂಟರ್ ಹತ್ರನೇ ಇದ್ದೀವಿ. ಬನ್ನಿ ಟಿಕೆಟ್ಸ್ ಮತ್ತು ಪ್ರೈಸಸ್ ಏನಿದೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಹಂಗೆ ಒಳಗಡೆ ಹೋಗೋಣ. ಅರಮನೆ ಪ್ರವೇಶ ಟಿಕೆಟ್ ದರದ ವಿವರ: ವಯಸ್ಕರಿಗೆ 120, 10 ವರ್ಷದಿಂದ 18 ವರ್ಷದ ಮಕ್ಕಳಿಗೆ 70, ಸ್ಕೂಲ್ ಟ್ರಿಪ್ಸ್ ಎಲ್ಲ ಬರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರಿಗೆ 50, ವಿದೇಶಿ ಪ್ರವಾಸಿಗರಿಗೆ 1000 ರೂಪಿ. ಟೈಮಿಂಗ್ಸ್ ಬಂದ್ಬಿಟ್ಟು 10 to 5:30. 5:30 ಮೇಲೆ ಬಂದರೆ ನಾಟ್ ಅಲೌಡ್, ಒಳಗಡೆ ಅಲೋ ಮಾಡಲ್ಲ. ಬಟ್ ಈಚೆ ಲೈಟಿಂಗ್ಸ್ ಏನಿದೆ ಅದನ್ನ ಮಾತ್ರ ನೋಡ್ಕೊಂಡು ಎಲ್ಲಾದ್ರೂ ಅವರು. ಓಕೆ, ನಮ್ಮ ಜೊತೆ ಇಬ್ರು ಬಂದಿದ್ರು, ಆಗಲೇ ಟಿಕೆಟ್ ತಗೊಂಡು ಒಳಗಡೆನೂ ಹೋಗ್ಬಿಟ್ಟಿದ್ದಾರೆ. ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕವನ ಇದು ಪ್ರೀತಿ ಟಿಕೆಟ್ಸ್ ಆಲ್ರೆಡಿ ತಗೊಂಡಿದ್ದಾರೆ, ಒಳಗಡೆ ಹೋಗ್ತಿದ್ದೀವಿ. ಬಿಸಿಲಿರುತ್ತೆ, ಟ್ಯಾನ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಜಾಕೆಟ್ ತಗೊಬಂದ್ಲು. ಆದರೆ ವೆದರ್ ಫುಲ್ ಆಪೋಸಿಟ್ ಆಗೋಗಿ ಮಳೆ ಬರ್ತಿದೆ. ಸ್ಲಿಪ್ಪರ್ಸ್ ಒಳಗಡೆ ಅಲೌಡ್ ಇರಲ್ಲ, ನಾವಿಲ್ಲೇ ಹೊರಗಡೆ ಔಟ್ಸೈಡ್ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಇವಾಗ ಗೊತ್ತಾಯ್ತಾ? ಸೊ ಎಸ್, ಇವಾಗ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನೆನಪೇ ಇಲ್ಲ, ಹಿಂಗೆಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿದ್ವಾ, ಹಿಂಗೆ ಹೋಗಿದ್ವಾ ಅಂತ ಏನು ನೆನಪಿದ್ದು. ಒಳಗಡೆ ಕೈ ಹಿಡ್ಕೊಳ್ಳಿ ಅಂತ ಹಿಡಿಸ್ಬಿಟ್ಟು ಏನು ನೋಡಿದ್ ನೆನಪೇ ಇಲ್ಲ. ಆಮೇಲೆ ಒಳಗಡೆ ಅದೇನದು ಒಳಗಡೆ ಒಂಥರ ಹಿಂಗೆ ಹೋಗ್ಬೇಕು, ಅಲ್ಲಿ ಅಂಬರಿ ನೋಡಿದಷ್ಟೇ ನಂಗೆ ನೆನಪಿರೋದು. ಅದು ನೀಟಾಗಿ ನೋಡಿದ್ದು ನೆನಪು ನಿಜವಾಗ್ಲೂ ಇಲ್ಲ. ಇವತ್ತು ಹೋಗಿ ಎಲ್ಲರೂ ಮತ್ತೆ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗೋಣ. ದೊಡ್ಡವರಾದ್ಮೇಲೆ ಬರ್ಬೇಕು ಆ್ಯಕ್ಚುಲಿ ಟ್ರಿಪ್ಗೆಲ್ಲ. ಚಿಕ್ಕ ವಯಸ್ಸಲ್ಲಿ ನಮಗೇನು ಐಡಿಯಾ ಇರಲ್ಲ. ಇವಾಗ ಓಕೆ. ಪ್ರೀತಿ, ಕವನ, ನೀವು ಯಾವಾಗ ಬಂದಿದ್ದಿದ್ದು ಇಲ್ಲಿಗೆ? ಆಲ್ಮೋಸ್ಟ್ 4 years ಆಯ್ತಾ? ಪ್ರೀತಿ, ನೀನು ಸ್ಕೂಲ್ ಟ್ರಿಪ್ಪ ಲಾಸ್ಟ್ ಇಯರೇ ಬಂದಿದ್ದಾ? ಏನಾದರೂ ಚೇಂಜಸ್ ಆಗಿದೆಯಾ? ಲಾಸ್ಟ್ ಇಯರ್ ಏನು ಒಳಗಡೆ ಒಳಗಡೆ ನಾವೆಲ್ಲ ಸ್ಕೂಲ್ ಟೈಮ್ ಸ್ಲಿಪ್ಪರ್ಸ್ ಎಲ್ಲ ಬಿಡ್ಬೇಕಿತ್ತಾ ಇದೇ ಥರ? ಸೇಮ್ ಮೇಬಿ ಐಡಿಯಾ ಇಲ್ಲ, ಅಷ್ಟು ನೆನಪಿಲ್ಲ. ಮೈಸೂರು ಯಾವಾಗಲೇ ಬಂದರೂ ನಾವು ಪ್ರತಿ ವರ್ಷ ಎಲ್ಲ ಓಡಾಡಿದ್ರು, ಏನು ಚೇಂಜಸ್ ಆಗಲ್ಲ. ಏನು ಚೇಂಜಸ್ ಆಗಲ್ವಾ? ಏನು ಚೇಂಜಸ್ ಆಗಲ್ಲ ಅಂದರೆ ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ ಅಷ್ಟೇ. ಓಕೆ, ನಾನು ನಡೀರಿ ಒಳಗಡೆ. ನಡಿ, ಅದೆಷ್ಟೆಲ್ಲ ಸ್ಕ್ಯಾನ್ ಮಾಡ್ತಾರೋ, ಒಂದ್ಸಲ ತಪ್ಪಿಸ್ಕೊಂಡ್ರೆ ಇನ್ನೊಂದ್ಸಲ ಸಿಗಾಕೊಳ್ಳಿ ಅಂತ ಅಲ್ವಾ ಪೂಜಾ? ವಿಡಿಯೋ ಇಸ್ ನಾಟ್ ಅಲೋಡ್ ಅಂತ ಏನು ಹೇಳಿಲ್ಲ ತಾನೇ? ಆಮೇಲೆ ಬೈದ್ಗಿದ್ಬಿಟ್ಟರು. ನಿಜವಾಗ್ಲೂ ಹಿಂಗಿತ್ತ ಅಂತ ಅನಿಸ್ತಿದೆ. ನನಗೂ ಏನು ನೆನಪಿಲ್ಲಪ್ಪ ಹಿಂಗಿತ್ತ ಅಂತ. ಚೇಂಜಸ್ ಆಗಿರುತ್ತೆ ಏನಂದ್ರೆ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದಲ್ವ ಪೂಜಾ ಒಳಗಡೆ? ತುಂಬ ವರ್ಷ ಆಯ್ತಲ್ಲ. ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಎಲ್ಲ ಕಲರ್. ಈ ಥರ ಇತ್ತು ಅಂತ ನೆನಪೈತೆ. ಅಂದರೆ ಹಿಂಗೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ಸ್ಟೋರ್ ಮಾಡಿರ್ತಾರೆ, ಈಚೆಯಿಂದ ನೋಡೋದಂತ. ಬಟ್ ಅದು ಹಂಗೆ ಮಾಡಿ. ಗೊಂಬೆ ತೊಟ್ಟಿ, ಪಾರಂ
ಪಾರಂಪರಿಕವಾಗಿ ಮಹಾರಾಜರಿಗೆ ಅವಾಗಿಂದ ಕೊಟ್ಟಿರುವಂತಹ ಶಿಲೆಗಳು, ಅಮೃತ ಶಿಲೆಗಳು ಇದೆಲ್ಲ. ಪಿರಂಗಿ ತಾನೇ ಇದು. ಇದು ಅದು ಪಿರಂಗಿ ತಾನೇ. ಪಿರಂಗಿಗಳು ಅವಾಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ. ಎಲ್ಲೈತೆ ಇಲ್ಲ ಅನ್ಸುತ್ತೆ. ಗಣೇಶ ಯಾವತ್ತಾದ್ರೂ ಗಿಟಾರ್ ಬರ್ಸಿರೋದು ನೋಡಿದ್ಯಾ? ಅಲ್ಲೋಗು. ಎಲ್ಲಿ? ಗಿಟಾರ್ ಅಲ್ಲ ಬಾಬು. ವೀಣೆ ನೋಡಿ, ಗಣೇಶ ವೀಣೆ ನುಡಿಸ್ತಾ ಇರೋದು. ಇದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಅರಮನೆಯಲ್ಲಿ ರಾಜರು ಯಾವ ತರ ಡಿಸೈನ್ ಅಲ್ಲ ಮಾಡಿದ್ದಾರೆ. ಇವಾಗ್ಲೂ ಈ ತರ ಒಂದು ಅರಮನೆಯಲ್ಲಿ ಬಾಳಿ ಬದು ನಮಗೂ ನೋಡೋಕೆ ಪುಣ್ಯ ಸಿಕ್ಕೈತೆ ಅಂತ. ಅಂದರೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನಮಗೇನು ಫೀಲ್ ಮಾಡೋಕೆ ಆಗ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಇದನ್ನೆಲ್ಲ ನೋಡಿದ್ರೆ ವಾವ್ ಅನ್ನೋ ಥರ. ಚಂದು ಅಲ್ಲೂ ನೋಡು, ಆ ಕಡೆನೇ ಅಲ್ಲೂ ಆಮೇಲೆ ಹೋಗೋಣ ಬಾ. ಸೊ ಹೆಂಗಿದೆ ನೋಡು, ಹೆಂಗೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಲಿಟ್ರಲಿ ನೆನಪಿರೋ ಪ್ರಥಮ ಮೈಸೂರು ಪದಾತಿದಳ. ಫಾಸ್ಟಾಗಿ ಮೂವ್ ಮಾಡಬೇಡ, ನೀಟಾಗಿ ಸ್ಲೋ ಆಗಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಇಷ್ಟು ಉದ ಐತಲ್ಲೇ ಯಪ್ಪ. ಇಲ್ಲಿ ಒಂದಿನ ಭಾಳ ಒಂದು ಅವಕಾಶ ಸಿಕ್ಕಿದ್ರೆ ಖುಷಿ ಆಗುತ್ತೆ ನಮಗೆ. ಪಿಲ್ಲರ್ ನೋಡಿದ್ರೆ ಅಲ್ವಾ ಜಾಯಿನ್ ಮಾಡ್ಬಿಟ್ರೆ ನಮ್ಮ ಮನೆಗಳಾಗೋಯ್ತು. ಹೆಂಗಿದೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಾಟದ ಪಲ್ಲಕ್ಕಿ. ಸುತ್ತ ಗೋಡೆಗಳ ಮೇಲೆ ವಿತ್ ಪಿಕ್ಚರ್ ಮತ್ತು ಅದು ಹಿನ್ನೆಲೆ ಏನಿದೆ ಅಂತ ನೀಟಾಗಿ ಹಾಕಿದ್ದಾರೆ, ಡೀಟೇಲ್ ಆಗಿ ಹಾಕಿದ್ದಾರೆ ಬರೆದು ಕೂಡ. ಅದನ್ನೆಲ್ಲ ನಾವು ನೋಡ್ಬೋದು, ಓದಬಹುದು. ರಾವುತ ದಳದಿಂದ ಕೂಡಿದ ಮಹಾರಾಜರ ಅಂಗರಕ್ಷಕರು. ಆದ್ರೂ ಇದು ನೋಡಿ, ಇದು ಸಕ್ಕದಾಗೈತಲ್ಲ, ಹೆಂಗೆ ವುಡ್ಡಲ್ಲಿ ಮಾಡಿದ್ದಾರೆ ಅಂತ. ನಾನು ನಿನಗೆ ಹೇಳ್ತಾ ಇದ್ದಿದ್ದು ಎಂತ, ಇದು ಬೆಳ್ಳಿಯ ಕಹಳೆಗಳು ಓಲಗ ಕರ್ನಾಟಕ ವಾದ್ಯ ತಂಡ. ಆ ಮೇಲ್ಗಡೆ ನೋಡಿ ಎಷ್ಟು ಡಿಸೈನ್ ವಾಲ್ಗಳು ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿ. ಜಯಲಕ್ಷ್ಮಮ್ಮಣ್ಣಿಯವರು, ಕೃಷ್ಣರಾಜಮಣ್ಣಿಯವರು, ಕೆಂಪರಾಜವಾಸ, ವಾಣಿವಿಲಾಸ ಸನ್ನಿಧಾನ ಕಂಪನಂಜಮ್ಮಣಿಯವರು. ಹೆಂಗೆ ರೆಡಿ ಆಗೋರು ಹಾಗೆ. ಅವ್ರ ಜ್ವೆಲ್ಸ್, ಸ್ಯಾರೀಸ್, ಆ ತಲೆ ಬಾಚ್ಕೊಂಡಿರೋದು ನಾವು ಮುಂದೆಗಡೆ ಕೂದಲೆಲ್ಲ ಕತ್ತರಿಸ್ಕೊಂಡು ಸ್ಟೈಲ್ ಆಡ್ಕೊಂಡು. ಇಯರಿಂಗ್ಸ್ ತುಂಬ ಸಕ್ಕತ್ತಾಗೈತೆ. ಇವಳು ಚೆನ್ನಾಗಿದೆ, ಗೊತ್ತಿದ್ದಾರೆ ಅವ್ರದ್ದು ಮುಖ. ಇವರು ಚಾಮರಾಜ ಒಡೆಯರು. ನೆಕ್ಸ್ಟ್ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು, ರಾಜವಂಶಸ್ಥರ ಭಾವಚಿತ್ರಗಳು. ಇವರು ಕೆಂಪನಂಜಮಣಿ. ಚಾಮರಾಜ ಒಡೆಯರು.
ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು, ಜಯಚಾಮರಾಜ ಒಡೆಯರ ಉಪನಯನ. ಇವರು ನೋಡ್ರಿ ರಾಣಿ ಅಲೆಕ್ಸಾಂಡ್ರಾ ಮತ್ತು 7ನೇ ಎಡ್ವರ್ಡ್. ಕೃಷ್ಣರಾಜಮಣಿ ಮತ್ತು ಮಕ್ಕಳು. ಆ ಜುವೆಲ್ಸ್ ನೋಡಿ, ಅವ್ರ ಸ್ಯಾರಿ, ಎಲಿಗೆನ್ಸು. ಏನ್ ಅನ್ಸ್ತಿದೆ ಕವನ ಇದೆಲ್ಲ ನೋಡ್ತಿದ್ರೆ ನಿಮಗೆ? ಪೇಂಟಿಂಗ್ಗಳು, ಫೋಟೋಸು, ಅವೆಲ್ಲ ಎವ್ರಿ ಪಿಕ್ ಪಾಯಿಂಟ್ ಮಾಡಿ ಮೈಸೂರು ಪ್ಯಾಲೇಸ್. ದೇವರಾಜ ಅರಸು ಮತ್ತು ಅವರ ಪತ್ನಿ. ಒಂದು ಪಿನ್ ಮಾಡಿ ಈ ಥರ ಡಾಪ್ ವೇರ್ ಮಾಡಿ ಇವಾಗೆಲ್ಲ ಟ್ರೆಂಡಿಂಗ್ ಅನ್ಕೊಂತೀವಿ, ಬಟ್ ಇದು ಅವಾಗಿಂದನೇ ಇರೋಂಥದ್ದನ್ನ ನಾವಿವಾಗ ಮತ್ತೆ ಕೆಳಗಡೆ ಮಾಡ್ತಾ ಇದ್ದೀವಿ. ಕೆಳಗಡೆ ಒಂದು ನೆರಿಗೆ ನೋಡಿ, ಆ ಬಾರ್ಡ್ರ್ ಹೆಂಗೆ ಕಂಪ್ಲೀಟಾಗಿ ಕೆಳಗಡೆ ಹಾಕಿ ಮೈಂಡ್ ಬ್ಲೋಯಿಂಗ್. ಪೇಂಟಿಂಗ್ ಹೆಂಗೆ ಕಾಣ್ತಾ ಇದೆ. ಲಕ್ಷ್ಮೀ ಮಣಿ ಮತ್ತು ಅವರ ಮಗಳು ಲೀಲಾವತಿ. ಹಸಿರು ಬಳೆನೂ ಹಾಕಿದ್ದಾರೆ ನೋಡಿ, ಒಂದು ಸಿಂಪಲ್ ಆಗಿ ಹಾಕಿದ್ರು ಕಾಣ್ತಿದ್ದ. ಆ್ಯಂಡ್ ಒಂದೇ ಬೆರಳಿಗೆ 2 ಉಂಗುರ ಹಾಕಿರೋದು ಎಲ್ಲ ನಾವಿವಾಗ ಟ್ರೆಂಡ್ ಅನ್ಕೋತಾ ಇದ್ದೀವಿ. ಎಲ್ಲ ಆಗಲೇ ಮಾಡಿ ಹಳೆ ಅವಾಗೆಲ್ಲ ಏನು ಮಾಡಿದಾರೋ ಅದನ್ನ ನಾವಿವಾಗ ಟ್ರೆಂಡ್ ಅಂತ ಫಾಲೋ ಮಾಡ್ತಿರೋದು. ಮತ್ತೆ ಮೈ ತುಂಬ ಸೆರ್ಗ್ ಹಾಕೊಂಡು ಎಲ್ಲೂ ಶೋ ಅಂತೂ ವಾವ್. ಎಲ್ಲ ಸಿಲ್ಕ್ ಸ್ಯಾರೀಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಂಟೈರ್ ಫ್ಯಾಮಿಲಿ ಡಾಮಿನೆಂಟ್ ಮಾಡುವಂತಹ ಈ ಟೈಮ್, ಈ ಲೈಫ್ನಲ್ಲಿ ಇವಾಗಿರುವಂಥದ್ರಲ್ಲಿ ಆವಾಗಿನ ಕಾಲದಲ್ಲೇ ನೋಡು, ಹೆಂಗಸ್ರನ್ನೆಲ್ಲ ಕೂರಿಸಿ ಗಂಡಸ್ರು ನಿಂತು ಫೋಟೋ ತೆಗೆದಿದ್ದಾರೆ. ಸೊ ದಿಸ್ ಇಸ್ ವಾಟ್ ರೆಸ್ಪೆಕ್ಟ್ ದಿ ಗಿವ್ ಫಾರ್ ಆಲ್ ದಿ ಸಂಸ್ಕೃತಿ ಕಲ್ಚರ್. ನಮ್ಮವ್ರು ಇದನ್ನೆಲ್ಲ ಕಲಿಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಫ್ಯಾಮಿಲಿ, ಕುಟುಂಬದವರು. ಪಾಪ ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಇವರು ಎಡ್ವರ್ಡ್ ಅಲ್ಲಿ ಅಲೆಕ್ಸಾಂಡ್ರಾ. ಇದು ನೋಡಿ ಪೆಟ್ಟಿಗೆ, ಮರದ್ದು ಚಂದ. ಅದು ಬೆಳ್ಳಿದು ಅನ್ಸುತ್ತಲ್ವಾ ಅದರಲ್ಲಿ ಕಡೆದು. ಸ್ಮಾರಕ ಕೊಠಡಿ. ನೆರೆಹೊರೆಯ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಾಗ ರಾಜವಂಶಸ್ಥರಿಗೆ ನೀಡಿದ ಭಿನ್ನ ಒತ್ತಳಿಕೆಗಳು ಹಾಗೂ ನೆನಪಿನ ಕಾಣಿಕೆಗಳು ಈ ಕೊಠಡಿಯಲ್ಲಿ ಸಂಗ್ರಹಿಸಲಾಗಿದೆ. ಒಳಗಡೆ ಹಂಗಿದ್ರೆ ಕವನ, ನೀನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆಲ್ಲ ಟ್ರಿಪ್ಗೆ, ಇದೆಲ್ಲ ಬಂದಿರ್ತೀಯ. ಹೌದು. ಅವಾಗಿಂದು ವಿಚಾರಕ್ಕೂ ಇವಾಗ ನಿನ್ನ ಥಾಟ್ಸ್ಗೂ ಏನು ಡಿಫ್ರೆನ್ಸ್, ಹೆಂಗೆ ಅನಿಸ್ತಿ? ಅವಾಗೆಲ್ಲ ನಮ್ಗೆ ಯಾವುದನ್ನು ಇಲ್ಲಿ ಇಂಡೆಪ್ತ್ ಏನು ನೋಡಬೇಕನ್ನೋ ಐಡಿಯಾ ಇರಲ್ಲವ. ಯಾವುದೋ ಒಂದು ಪ್ಲೇಸ್ ಬಂದಿದೆ, ಸುಮ್ಮನೆ ನೋಡ್ಕೊಂಡು ಚೆನ್ನಾಗಿದೆ ಅಂತ ಹೋಗ್ತೀವಿ. ಬಟ್ ಒಂದು ಇವಾಗಿರುವಂತಹ ನಮ್ಮ ಮೆಂಟಾಲಿಟಿ ಇವಾಗ ಒಂದು ಪ್ರತಿಯೊಂದನ್ನು ನೋಡೋದು, ಆ ಫೋಟೋಸ್ ಆಗಿರಲಿ ಪ್ರತಿಯೊಂದು ಡಿಸ್ಕ್ರೈಬ್ ಮಾಡಿ ಎಲ್ಲದೂ ಒಂದು ತಿಳ್ಕೊಂಡು ಡೀಟೇಲಾಗಿ ತಿಳ್ಕೊಂಡು ನೋಡೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಇದೆಲ್ಲ ನಾವಿರೋ ಜಾಗದಲ್ಲಿ ಇದೆಯಾ ಅನ್ನೋದೇ ನಮ್ಗೆ ಖುಷಿ. ನಾವಿಲ್ಲದ್ರೆ ನಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ ಇವಾಗ ಇದನ್ನೆಲ್ಲ ನೋಡ್ತಾ ಇದೆ ಕಂಪ್ಲೀಟಾಗಿ. ಪ್ರೀತಿ ಸೇಮ್ ನನಗೂ ಅಷ್ಟೇ. ಅವಾಗ ಬಂದಾಗ ಏನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಇವಾಗ ನೋಡ್ತಾ ಇದ್ರೆ ವಾವ್ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಕೆಲವರೆಲ್ಲ ಹಿಂಗೆ ರೋಡ್ ಸೈಡ್ ಇರುತ್ತಲ್ಲ ಬಸ್ಸಲ್ಲಿ ಹಂಗೆ ನೋಡಿಕೊಂಡು ಒಳಗಡೆ ಏನೋ ಔಟ್ ಸೈಡೇ ನೋಡಿದ್ವಲ್ಲ ಅಂದ್ಕೊಂಡೆಲ್ಲ ಒಟ್ಟೋಗ್ತಾರೆ. ಬಟ್ ನಿಜವಾಗ್ಲೂ ನಾವೆಲ್ಲ ಒಳಗಡೆ ಬಂದು ನೋಡಬೇಕಾಗಿರೋದು ನಮಗೊಂದು ಬುದ್ಧಿ ತಿಳುವಳಿಕೆ ಎಲ್ಲ ಬರುತ್ತಲ್ಲ. ಸೊ ಈ ಏಜಲ್ಲೇ ನಾವು ಬಂದು ಎಲ್ಲ ನೋಡಿ
ತಿಳ್ಕೊಬೋದು. ನಮಗೆ ಸ್ಕೂಲಲ್ಲಿ ಇರುವಾಗ ನಾವು ಬಂದಿದ್ದಾಗ ಈಗ ಒಂದು ಫೋಟೋಗೂ ಒಂದೊಂದು ಹಿಸ್ಟ್ರಿ ಅಲ್ಲಿ ಬರ್ದವ್ರು ಹಾಕಿದ್ದಾರೆ, ಅದನ್ನೆಲ್ಲ ನಾವು ಓದಬೇಕು, ಇಂಡೆಪ್ ತಿಳ್ಕೊಬೇಕು ಅಂತ ಇರೋದು ನಮಗೆ ಗಮನ ಇರಲ್ಲ. ಮತ್ತೆ ಇವಾಗ ಕರ್ಕೊಂಡು ಹೋಗ್ಬಿಡ್ತಾರೆ, ಬೇಗ ಬನ್ನಿ ಅಂತ. ಬಟ್ ಇವಾಗ ಒಂದೊಂದು ಫೋಟೋ ಹಿಂದೆಗಡೆ ಏನಿತ್ತು, ಈ ವಸ್ತು ಇವ್ರಿಗೆ ಹೆಂಗೆ ಸಂಗ್ರಹ ಮಾಡಿದ್ದಾರೆ, ಯಾರು ಕೊಟ್ಟು ಯಾರ ಕಡೆಯಿಂದ ಇವ್ರಿಗೆ ಸಿಕ್ಕಿದೆ, ಪ್ರತಿಯೊಂದು ಡೀಟೇಲ್ ಆಗಿ ಅದನ್ನು ಓದಿ ತಿಳ್ಕೊಂಡು ನೋಡುವಾಗ ಆಗುತ್ತೆ. ನಾವು ಫೀಲ್ ಅವಾಗ ಅನಿಸುತ್ತೆ ನಾವು ಇದೆಲ್ಲ ಮಿಸ್ ಮಾಡ್ಕೊಂಡಿದ್ವಿ, ಯಾವಾಗ ನೋಡ್ಕೋಬೇಕು. ಇಲ್ಲಿ ಮೈಸೂರು ಅಂತ ಅಂದರೆ ಇದು ನಮ್ಮ ನಗರ ಅಂದರೆ ನಮಗೊಂದು ಹೆಮ್ಮೆ ಥರ ಫೀಲ್ ಆಗುತ್ತೆ. ಇದು ನೋಡಿ ಹೆಂಗಿದೆ, ಅಲ್ಲಿ ಹೋಗ್ಬೋದಲ್ಲ, ಬಾ ಹೋಗೋಣ. ಹಾಂ ಪೀಠೋಪಕರಣಗಳ ಕೊಠಡಿ. ಬೆಳ್ಳಿ ಕುರ್ಚಿ, ಬೆಳ್ಳಿ ಕುರ್ಚಿಗಳು, ಇದೆಲ್ಲ ಸಿಲ್ವರ್. ಪೂಜಾ ನನ್ನೊಂದ್ಸಲ ಕೂರಿಸಿದ್ರ ಮೇಲೆ ಡೀಟೇಲಿಂಗ್ ನೋಡು, ಒಂದೊಂದು ಕಂಪ್ಲೀಟಾಗಿ ಡೀಟೇಲಿಂಗ್ ಏನು ಬಂದಿದೆ ಅವಾಗಿದ್ದೆಲ್ಲ ನೋಡು. ಝೂಮ್ ಮಾಡ್ತಾ ಇತ್ತು, ಇನ್ನೂ ಒಳಗಡೆ ಆಡ್ಬೇಕು. ಹಾಂ ಕರೆಕ್ಟಾಗಿ ಲೈಟ್ ಕಣ್ಣಿನ ಬಲ್ಪ್ ಇಟ್ಕೊಂಡಂಗೆ ಇದೆ ಬಾ. ಎಂಟ್ರೆನ್ಸ್ ಸೊ ಎಸ್, ಇವಾಗ ನಾವು ಅರಮನೆಯನ್ನು ಮುಗಿಸ್ಕೊಂಡು ರೈಲ್ವೆ ಮ್ಯೂಸಿಯಂ ಅಂತ ಇದೆಯಂತೆ. ನಾನಂತೂ ಒಂದ್ಸಲನೂ ವಿಸಿಟ್ ಮಾಡಿಲ್ಲ. ನಾನು ಒಂದ್ಸರಿನೂ ವಿಸಿಟ್ ಮಾಡಿಲ್ಲ. ಅದನ್ನೊಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗುವ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ನಾವು ರೈಲ್ವೆ ಮ್ಯೂಸಿಯಮ್ ಕರ್ಕೊಂಡು ಹೋಗ್ತೀವಿ.